ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಅತ್ತಿರಿ, ನನ್ನ ಹೆಸರು ಸುಬ್ಲಕ್ಷ್ಮಿ ಅಲ್ರಿ, ಶೋಭಾ ರೀ. ಹ್ಞೂ ಗೊತ್ತಾಯ್ತು. ನಾನು ಇವನಂದು ಜ್ಯೋತಿಷನಂತಕ್ಕೆ ಹೋಗಿದ್ದೆ. ನಿನ್ನ ಹೆಸರು ಸುಬ್ಲಕ್ಷ್ಮಿ ಬೇಡ, ಇದು ಶೋಭಾ ಬೇಡ, ಸುಬ್ಲಕ್ಷ್ಮಿ ಇಟ್ಕೋ ಅಂತಂದ. ಅದಕ್ಕೆ ನಾ ಇವತ್ತಿಂದ ನಿನಗೆ ಅದನ್ನ ಕರಿತೀನಿ, ನೀನು ಅದನ್ನ ಹೇಳ್ಕೊ ಏನ. ಯಾಕಂದ್ರೆ ಜಾತಕದಾಗ ನಿಂದು ಒಂದು ಕುಡಿ ಬರಲ್ಲ, ನಿನ್ನ ಹೆಸರು ಇದು ಇಟ್ಕೊಂಡ್ರೆ. ಅದಕ್ಕೆ ಹೆಸರು ಚೇಂಜ್ ಮಾಡ್ತಿ ಏನ. ಮದುವೆಕಿನ ಮುಂಚೆ ಆಗಿತ್ತಂತಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಚೇಂಜ್ ಮಾಡಿಸ್ತಿದ್ದೆ. ಮತ್ತೇನು ಮಾಡೋದು ಈಗ? ನೀವ ಇಬ್ರು ಏನೋ ಇಷ್ಟಪಟ್ಟು ಬಂದಿರ, ಮತ್ತೇನು ಮಾಡೋಕ್ಕಾಗಲ್ಲ. ನಿನ್ನ ಹೆಸರು ನಾನು ಚೇಂಜ್ ಮಾಡಿನವ, ನೀನು ಚೇಂಜ್ ಮಾಡ್ಕೊ ಏನ. ನಾವು ಕರೀದು ಮಾತ್ರ ಸುಬ್ಲಕ್ಷ್ಮಿನ ಅಂತ ಕರಿತೀವಿ. ನಿಂದ ಆಫೀಸ್ನಾಗ ಇದ್ರೆ ಏನಾಗಲ್ಲ ತಗೋ, ಅದಕ್ಕೆ ಇದು ಆಗಲ್ಲ. ನಾ ಏನು ಅದು ಅತ್ತೆ, ನಂಗೆ ಭಾಳ ಕನ್ಫ್ಯೂಷನ್ ಆಗತ್ರಿ ನೀವು ಹಂಗೆ ಕರೆಯಕತ್ರ. ನಂಗೆ ಏನಾಗಲ್ಲ ತಗೋ, ಇನ್ನೊಂದು 15 ದಿನ ರೂಢಿ ಆಗುತ್ತೆ. ನಾನು ಇವಂಗೆ ಹೇಳಿನಿ, ರಾಜುಗುನು ಹಂಗೆ ಕರಿ ಅಂತೇಳಿ. ಎಲ್ಲರೂ ಇನ್ನು ಹಂಗೆ ಕರಿತೀವೇನು, ನೀನು ಹಂಗೆ ಇಟ್ಕೋ ಏನ. ನಿಮ್ಮ ಫ್ರೆಂಡ್ಸಿಗೂ ಅದನ್ನ ಹೇಳ. ನಮ್ಮ ಕಡೆ ಅಂತೂ ನಾವು ನಿನ್ನ ಸುಬ್ಲಕ್ಷ್ಮಿ ಅಂತಲೇ ಕರಿತೀವ. ನಿನ್ನ ಹೆಸರು ಚೇಂಜ್ ಮಾಡ್ಕೊ ಏನ. ಯಾಕಂದ್ರೆ ಜಾತಕ ನಾವೆಲ್ಲ ನಂಬ್ತೀವಿ, ಹಳೆ ಕಾಲಪ್ರ ನಾವೆಲ್ಲ ನಂಬ್ತೀವಿ ಒಂದಿಟ್ಟು. ಈ ನಾವು ಮುಂದುವರ್ಸ್ಕೊಂಡು ಬಂದೀವವ್ವ, ಅದನ್ನಾರ ಬಿಡೋಕ್ಕಾಗಲ್ಲ. ನಿಮ್ಮ ಇಷ್ಟದಂಗೆ ನೀವು ಆಗಿರ, ನಮ್ಮ ಇಷ್ಟದಂಗೆ ನಾವು ಇರೋಣ ಒಂದಿಟ್ಟು. ಏನೋ ಅತ್ತಿ ಸೊಸಿ ಭಾಳ ಕ್ಲೋಸ್ ಆಗಿ ಮಾತಾಡಕತ್ತೀರಿ, ಏನು ಮಾತಾಡಕತ್ತಿ ನನಗೂ ಒಂದಿಟ್ಟು ಹೇಳ್ರಿ. ಬಂದೆ ಮಗ, ಆಫೀಸಿಗೆ ಮುಗೀತಾ? ಹ್ಞೂನ್ವಾ ಮುಗೀತು. ಮಗ, ಜ್ಯೋತಿಷಿ ಜಿಂಗಪ್ಪನ ಕಡೆ ಹೋಗಿದ್ನ. ಅವ ಏನಂದ, ನಿಂದು ಮತ್ತು ಆಕಿದ ಹೆಸರು ಚಲೋ ಇಲ್ಲ, ಸ್ವಲ್ಪ ಬ್ಯಾರೆ ಮಾಡ್ಕೊರಿ ಅಂತಂದ. ಅದಕ್ಕೆ ಆಕಿನ ಹೆಸರು ಸುಬ್ಲಕ್ಷ್ಮಿ ಅಂತ ಇಟ್ಟೀನಿ. ನಿಂಗೆ ಚಲೋ ಐತಲ್ಪ. ಅಯ್ಯವ್ವ, ಶೋಭಾನ ಚಂದ ಇತ್ತಲ್ಲ ಬಿ, ಅದನ್ಯಾಕ ಚೇಂಜ್ ಮಾಡಕ್ ಹೋದಿ? ಚಂದ ಇತ್ತದ ಹೆಸರು, ಅದಕ್ಕೇನಕ್ಕತಿ? ನೀ ಭಾಳ ನಂಬ್ತೀವ್ವ ಜಾತಕ ಪಾತಕ ಅಂತೇಳಿ. ಹಂಗಲ್ಲೋ, ನಂಬೇಕಾಗತ್ತ. ನಾವೆಲ್ಲ ಏನು ಮದುವೆಕಿನ ಮುಂಚೆ ಎರಡು ಜಾತಕ ಕುಡಿದ್ರೆ ಮಾತ್ರ ಮದುವೆ ಮಾಡ್ತಿದ್ವಿ. ಅಂದ್ರೆ 100 ಕಾಲ ಚೆನ್ನಾಗಿರ್ತಾರ ಅಂತ ನಮ್ಮ ಕಡೆ ನಂಬಿಕೆ ಆಗಿಂದಲ್ಲ. ನಾವು ಅದನ್ನೆಲ್ಲ ಬೆಳೆಸ್ಕೊಂತ ಹೋಗ್ತೀವಪ್ಪ. ನೀವು ಮುಂದೆ ಏನಾರು ಮಾಡ್ಕೊಂತ ಹೋಗ್ರಿ, ನಾವು ಇರುತ್ತಾನ ಅಂತೂ ನಮ್ಗೆ ಏನಾಗಿ ಗೊತ್ತೈತೆ ಅದನ್ನ ನಾವು ನಡ್ಸಾರ. ಅವ್ವ ಏನ್ ನೀನು ಏನು ಅಷ್ಟು ಒಂದೇ ಸಲದಲ್ಲಿ ಕೂಡಿ ಏನೋ ಡಿಸ್ಕಷನ್ ಮಾಡಕತ್ತಿರಲ್ಲ, ನಮಗೂ ಒಂದಿಟ್ಟು ಹೇಳ್ರಿ. ಬರ್ರಿ ಬಾ, ಚಲೋ ಆತ್ ನಿಮಗೂ ಬಂದಿದ್ದು. ಫಸ್ಟ್ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ, ನೀವೆಲ್ಲ ಹೊರಗೆ ಹೋಗಿದ್ರಲ್ಲ, ಹಂಗಾಗಿ ನಾನು ಹೇಳಿಲ್ಲ. ಬರ್ರಿ. ಅಲ್ಲ, ನಾನು ಜ್ಯೋತಿಷನ್ ಕಡೆ ಹೋಗಿದ್ದೆ. ಅವೇನು ಹೇಳಿದ, ರಾಜುಂದು ಹೆಸರು ಕರೆಕ್ಟ್ ಐತಿ, ಅವನೇನು ಜಾತಕದಾಗ ಏನು ದೋಷ ಇಲ್ಲ, ಬಟ್ ಈಕಿದೇನೋ ಜಾತಕ ದೋಷ ಐತಿ, ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊ ಅಂತಂತಂದ. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದೆ. ಆಮೇಲೆ ಇದು ಶಾಂತಿ ಪೂಜೆ ಅದೇನೇನು ಹೇಳ್ಯಾನ, ಮುಂದಿನ ಸಲ ಬರ್ತೀನಪ್ಪ ನಾನು, ಎಲ್ಲ ಲಿಸ್ಟ್ ಕರ್ಕೊಂಡು ನಾನು ಸಸಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿನಿ. ಅದಕ್ಕೆ ಇವತ್ತಿಂದ ನಾವು ಈಕಿಗೆ ಸುಬ್ಲಕ್ಷ್ಮಿ ಅಂತ ಕರೀನು, ಶೋಭಾ ಬೇಡ. ಯಾಕಂದ್ರೆ ಅವ್ನು ಹೇಳ್ಯಾನಂದ್ ಬೆಳಕ್ ನಾವು ಯಾವತ್ತಿದ್ರು ಅವಂದ ಪಾಲಿಸ್ಕೊಂತ ಬಂದೀವಿ, ಅವಂದ ಪಾಲಿಸೋನೇನ. ಹೌದೌದು, ನಮ್ಮವ್ವನು ಅವನ ಕಡೆ ಹೋಗ್ತಿದ್ದು, ಈಗ ಅವ್ರ ಮಗ ಹೇಳಕತ್ತಾನಷ್ಟ. ಆಯ್ತು ತಗೋ, ನೀ ಹೆಂಗಂತಿ ಹಂಗ. ಏನಪ್ಪ ನೀನು ಜಾತಕ ನಂಬ್ತೇನ? ನೀನು ಎಷ್ಟು ಈಗಿನ ಕಾಲದಾಗಾಗಿ ಜಾತಕ ಎಲ್ಲ ನಂಬ್ತಿರಲ್ಲ ನೀವು. ಅಲ್ಲ, ಈಗ ಏನು ಟೆಕ್ನಾಲಜಿ ಸಾಫ್ಟ್ವೇರ್ ಎಲ್ಲ ಮುಂದುವರ್ದಾವು, ಇನ್ನಾದ್ರೂ ಜಾತಕ ಅಂತಿರಲ್ಲ. ಹಂಗ ಅನ್ನಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಹಿರಿಕರೆಲ್ಲ ಜಾತಕ ನೋಡೇ ನಮ್ಮನ್ನೆಲ್ಲ ನೋಡು, ನಾವೆಲ್ಲ 100 ಕಾಲ ಚೆನ್ನಾಗಿದ್ವಿ. ನೀವು ಇಬ್ರು 100 ಕಾಲ ಚೆನ್ನಾಗಿರ್ಬೇಕಂದ್ರ ಹಂಗ ಮಾಡ್ಬೇಕು. ಅದು ಅಲ್ದ ನೀವಿಬ್ರು ಯಾವ ಮುಹೂರ್ತದಾಗ ಲಗ್ನಾಗಿ ಬಂದ್ರೆ ನಮಗೂ ಗೊತ್ತಿಲ್ಲ, ಅದನ್ನೊಂದು ಹೇಳಿ ನೋಡು. ನಾ ಇದನ್ನೆಲ್ಲ ನಂಬಂಗಿಲ್ಲ, ಆಕಿನೂ ನಂಬಂಗಿಲ್ಲ. ಏನವಾ ನಿಂಗೆ ಹೆಸರು ಓಕೆ ಅಲ್ಲವಾ? ಅದು ರೀ ಅತ್ಯಾರ, ಆಯ್ತು ತಗೋರಿ. ಏನು ಹೆಸರು ಅಂದ ಅಲ್ಲ, ಆಯ್ತು ತಗೋರಿ ಮಾಡ್ಕೊಂತೀವಿ. ನೋಡ, ಆಕಿಗೆ ಒಪ್ಪಿಗೆ ಐತಂದ್ರೆ ನಿಂದೇನೋ ಸುಮ್ಮನೆ. ನಾವು ಎಲ್ಲ ಚಲೋ ಆಗ್ಲಿ ಅಂತನ ಮಾಡ್ತೀವಿ, ಏನು ಕೆಟ್ಟದಾಗ್ಲಿ ಅಂತ ಏನು ಮಾಡಂಗಿಲ್ಲ. ಅಲ್ಲ, ಇಷ್ಟೆಲ್ಲ ಒಪ್ಕೊಂಡಿ ಅಂತ ನಾವು ಒಂದು ಮಾಡೋದಕ್ಕೆ ನೀವು ಒಪ್ಕೊಂಗಿಲ್ಲ ಏನು? ಹೋಗ್ಲಿ ಸುಬ್ಲಕ್ಷ್ಮಿ, ನಾವು ಮುಂದಿನ ವಾರ ಅವನ ಕಡೆ ಹೋಗೋಣವಾ. ನಿನ್ನ ಜಾತಕ ತೆಗೆದುಕೊಡು ನಂಗೆ ಒಂದಿಟ್ಟು ಚಂದಂಗೆ. ನಾ ಹಂಗೆ ಅಜ್ಮಾಸ್ ಮೇಲೆ ಕೇಳಿದೆ ಅವಂಗ ಹೆಸರು ಮತ್ತು ಇದನ್ನ, ಮತ್ತು ನೀನು ಕರೆಕ್ಟಾಗಿ ಕೊಡು. ಆತ್ರಿ ಹತ್ತಾರ ಕೊಡ್ತೀನಿ. ಅದ ನೀ ಕೊಟ್ಟಿದ್ದಲ್ಲ ಡೇಟ್ ಆಫ್ ಬರ್ತ್, ಅದನ್ನ ತೊಗೊಂಡು ಹೋಗಿದ್ದೆ. ನೀ ಪೂರ್ತಿಯಾಗಿ ಬರ್ದು ಕೊಟ್ಟೆ ಅಂದ್ರೆ ನಾಳೆ ಹೋಗಿ ಅದೇನೋ ಹೋಮ ಮಾಡ್ಬೇಕಂತ ನೋಡುವ. ನಿನ್ನ ಜಾತಕದಾಗ ಏನೋ ದೋಷ ಐತೆ ಅನ್ನಕತ್ತಾನವ, ಮಾಡ್ಸೋಣ ಅದೊಂದು ಮಾಡಿಸ್ಬಿಟ್ರೆ ಎಲ್ಲ ಚಲೋ ಆಗುತ್ತೆ. ಆಯಿತು, ನಾನು ಒಂದಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ. ನೀವು ಇಬ್ರು ಒಂದಿಟ್ಟು ಅವ್ನಿಗೆ ಏನು ಬೇಕು ನೋಡಿ ಮಾಡಿಕೊಡು. ಅವ ಈಗ ಚುಮ್ಮರಿ ತಿಂತಾನ, ಚುಮ್ಮರಿ ಅದು ಹಚ್ಕೊಡು ಏನು. ಆಯ್ತು ರೀ ಅತ್ತಾರ. ಅಲ್ಲೇ ನಿಮ್ಮ ಮಾವಾಗ ಚಾ ಕುಡಿತಾನೆ ಇಷ್ಟೊತ್ನಾಗ, ಒಂದಿಟ್ಟು ಚಾ ಕೊಡು. ನಾ ಹಿಂಗೆ ಒಂದು ರೌಂಡ್ ಅಡ್ಡಾಡಿ ಬರ್ತೀನಿ, ಯಾಕೋ BP ಜಾಸ್ತಿ ಆಗೋಂಗೆ ಕಾಣಕತ್ತೈತಿ. ಅದಕ್ಕೆ ಯಾಕವ್ವ ದವಾಖಾನಿಗೆ ಹೋಗೋಣ ನಡಿ ಸುಮ್ಮನೆ, ಯಾಕೆ ಟೆನ್ಷನ್ ಮಾಡ್ಕೊಂಡೇನು ಮತ್ತೆ? ಯಾಕೆ ಗಿರ್ಜಿ ಮೈ ಎಲ್ಲ ತಣ್ಣಗೈತಲ್ಲ, ಯಾಕೆ ಮತ್ತೇನು ಟೆನ್ಷನ್ ತಗೊಂಡು? ಅವೇನಾರು ಭಾಳ ಹೇಳಿದ್ ನನ್ನ ಮತ್ತೆ, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳೋದು. ನೀವು ಒಬ್ಬಕ್ಕೆ ಯಾಕೆ ಹೋಗ್ತೀನಿ? ನಾನು ಬರ್ತೀನಿ ಅಂತ ಹೇಳಿದ್ನಿಲ್ಲ ನನಗೆ. ಏನು ಹೇಳಿಲ್ರಿ ಅವ, ಆಕಿ ಜಾತಕದಾಗ ಮಂಗಳ ದೋಷ ಐತೆ ಅನ್ನಕತ್ತಾನ. ನನಗೆ ಅದಕ್ಕೆ ಭಯ ಆತ ಅಷ್ಟ. ಅದಕ್ಕೆ ಒಂದಿಟ್ಟು ಟೆನ್ಷನ್ ಆತ. ಅದಕ್ಕೆ ಒಂದಿಟ್ಟು ಕುಂತಿದ್ದೆ ಅಲ್ಲಿ. ಅವ ಏನಂದ, ಅಕ್ಕಾರ ನಿಮ್ಗೆ ಯಾಕೆ ಭಾಳ ಸುಸ್ತಾಗಿತ್ತು, ಕುಂತ ಹೋಗ್ರಿ ಅಂತಂದ. ಒಂದು ಲೋಟ ನೀರು ಕುಡಿದು ಬಂದೆ ನಾನು. ನಾ ಇಂಥದಕ್ಕೆ ಹೇಳುದು, ಇವೆಲ್ಲ ನಂಬೇಡ್ರಿ ಅಂತ ಹೇಳಿ. ಒಂದಿಟ್ಟರ ಕೇಳ್ತೀರ ನೀವು? ನೀ ಸುಮ್ಮಿರೋ, ಈಗ ಮೊದಲಾಗಿ ಟೆನ್ಷನ್ ತಗದಾಳ. ಹೋಗಿ ನೀ ಒಳಗೆ ಹೋಗು. ಏನಾರ ಮಾಡ್ಕೊರಿ, ನಾನು ಮಾತು ಕೇಳೋದೇ ಇಲ್ಲ. ಯಾವಾಗ ನೋಡ್ತೀವಿ ಅವಾಗ ನಿಮ್ದ ನಡೆಸ್ತೀರಿ.
ಏ ಬಾರ ನಂಗೆ ಚಾ ಹಾಕಿ ಕೊಡುವ. ಮಾವರ್ ನಿಮ್ಗೂ ಚಾತ ಅಲ್ರಿ ಅತ್ತೆಯವ್ರು ನಿಮ್ಗೆ ಏನಾರು ಕೊಡ್ಲೇನ? ಏನ್ ಬೇಡವ, ನಾ ಒಂದಿಟ್ಟು ಅಡ್ಡಾಡಿ ಬಂದ್ರೆ ಚಲೋ ಆಗುತ್ತೆ. ಏ ಗಿರ್ಜಿ ಅಡ್ಡಾಡ್ದೇನು ಬೇಡ, ಕುಂದ್ರಿಲ್ಲ ಕುಂದ್ರು, ನಾನು ಒಂದಿಟ್ಟು ಏನಾರು ಬಿಸಿದಕ್ಕೆ ಮಾಡ್ಕೊಂಡು ಬರ್ತೀನಿ. ನೋಡಿಲ್ಲ ಮೈ ಎಲ್ಲ ಎಷ್ಟು ತಂದಾಗೈತೆ ನಿಂದು. ಏ ಕುಂದ್ರು ನೋಡಿಲ್ಲ. ಏ ನಂಗೇನಾಗಿಲ್ ತಗೋರಿ, ಅವ ಸಡನ್ ಆಗಿ ಹೇಳ್ಬಿಟ್ಟ. ಅವ ನನ್ಗ ಕೈಕಾಲ ನೋಡಾಕತ್ತು, ಇರೋ ಒಬ್ಬ ಮಗ ಅದಾನ, ಅವಂದ ಜಾತಕದಾಗ ಹಿಂಗ್ ಬಂತಲ್ಲಪ್ಪ ಅಂತೇಳಿ ಹೋಗಿ ಹೋಗಿ ನಾವಾರ ನೋಡಾಗಿದ್ರ ಮಾಡ್ತಿದ್ವಿ, ಹೆಂಗಾರ ನೋಡಿ ಇದೊಂದು ಆತಲ್ಲ, ನನಗೆ ಅದ ಒಂದಿಟ್ಟು ಬೇಜಾರಾತ, ಅದಕ್ಕೆ ಸ್ವಲ್ಪ ಕೈಕಾಲು ತಣ್ಣಗಾದಂಗೆ ಅಷ್ಟ. ಏನಾಗಲ್ಲ, ಆ ಜಾತಕದಾಗ ದೋಷ ಐತೆ ಅಂತಂದ್ರೆ ಏನೇನೋ ಆಗಲ್ಲ. ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅದಕ್ಕೆ ಏನಾರ ಒಂದು ಪರಿಹಾರ ಇದ್ದೇ ಇರ್ತೈತಿ. ಒಂದ್ ಕಷ್ಟ ಐತಂದ್ರೆ ಅದಕ್ಕೆ ಸೊಲ್ಯೂಷನ್ ಯಾವತ್ತೂ ಇದ್ದೇ ಇರ್ತೈತಿ. ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ಏನ ಆಯ್ತಾಯ್ತ್ರಿ. ಅಲ್ರಿ ಈ ತಿಂಗಳದ ನಿಮ್ದು ಪಗಾರ ಬರ್ಲೇ ಇಲ್ಲಲ್ರಿ? ನಾ ಹೋಗ್ಬೇಕು ಪೋಸ್ಟ್ ಆಫೀಸಿಗೆ. ಯಾಕ ಹಾಕಿಲ್ಲ ನೋಡು ಪೆನ್ಷನ್ ಈ ಸಲ. ಹೋಗ್ಬೇಕು ನಾನು. ಅದ ಹೋಗ್ಬೇಕು. ನನ್ನ ಫ್ರೆಂಡಿಗೂ ಬಂದಿಲ್ಲ ಅಂತ ನೀನ್ ಅನ್ನವ. ಹೋಗಿ ಬರ್ರಿ. ಯಾಕಂದ್ರೆ ಹೊಸ್ತಾಯಿ ಮದುವೆ ಗೆಳಕಿ ಎದುರು ತಾಳ್ಯಾಗ ಅದಾಳ, ಅರ್ಶಿನ ಕೊಂಬದಾಗ ಒಂದ್ ತಾಳಿ ಮಾಡ್ಸಾಕೊಂಡಕಿ. ಆಯ್ತು ತಗೋ ಮಾಡ್ಸಾಕೊಂಡು. ಏನೋ ಬೇಜಾರೈತಿ, ಅವ ಬೇರೆ ಹುಡುಗಿನ ಮದುವೆ ಆಗಿ ಬಂದಾನ ಅಂತ ಹೇಳಿ. ಬಟ್ ಏನ್ ಮಾಡಕ್ಕಾಗತ್ತ, ಏನ ಬಳಿ ಬಂದ ಮಗಳನ್ನ ಬ್ಯಾಡ್ ಅಂತ ಕಳ್ಸಕ್ಕೂ ಆಗಂಗಿಲ್ಲ. ನನಗೆ ಗೊತ್ತಾ ನಿಂದು ದೊಡ್ಡ ಗುಣ ಐತಿ ಅಂತ ಹೇಳಿ. ಏನ್ ಮಾಡೋದು, ಪರಿಸ್ಥಿತಿ ಅವಂದರ ಏನ್ ತಪ್ಪಿಲ್ಲ. ಆಯ್ತಾಯ್ತು ಹೋಗಿ ಬಾ ನೀನು. ಹೊತ್ತಾಗತ್ ಮತ್ತ ಕತ್ಲಾತಂದ್ರೆ ಅಲ್ಲೆಲ್ಲ ಸೊಳ್ಳಿರ್ತಾವ. ಹೋಗು. ಇವತ್ತವ ಜ್ಯೋತಿಷ ಹೇಳಿದ್ನು, ನನಗೆ ಯಾಕೋ ತಲೆಗಿರ್ರನಾಗತೈತಿ. ಯಪ್ಪ ದೇವ್ರಿ, ಏನೂ ಆಗದೆ ಇಲ್ಲಪ್ಪ. ಏನೋ ಒಂದು ಚಲೋ ಆದ್ರೆ ಸಾಕು ನನ್ನ ಮಗಗ. ಸುಮ್ಮನೆ ಅಕ್ಕಗೊಂದು ಫೋನ್ ಮಾಡಿ ಕೇಳೋಣ ಏನು ಮಾಡಲಿ ಅಂತೇಳಿ. ಯಾಕಂದ್ರೆ ಭಾಳ ಟೆನ್ಷನ್ ಆಗತೈತಿ ನನಗೆ. ಅಕ್ಕ, ಹಲೋ. ಹೇಳ ಗಿರ್ಜಿ, ಯಾಕೆ ಏನಾತ ಹಿಂಗ್ಯಾಕೆ ತೆಕಾಕತ್ತಿ ಒಂದ ಸಮನ? ಏ ಇಲ್ಲಕ್ಕ, ಇಲ್ಲೇ ಒಂದು ಅಡ್ಡಾಡಿ ಬರಾಕಂತ ಒಂದು ಬಂದಿದ್ದೆ ಹೊರಗೆ. ಹಂಗ ನೀನು ನೆನಪಾತ, ಅದಕ್ಕೆ ಹಚ್ಚಿದ್ದೆ. ಏನಾಯ್ತು ಗೊತ್ತನಕ್ಕ, ಇವತ್ತು ಇದಕ್ಕೆ ಹೋಗಿದ್ದೆ, ನಾನು ಜ್ಯೋತಿಷಿ ಕಡೆ ಹೋಗಿದ್ದೆ. ಅವ ಏನು ಹೇಳಿದ್ ಗೊತ್ತನ, ಆಕಿನ ಜಾತಕನ ಸರಿ ಇಲ್ಲ ಅಂದವ. ಅದು ಅಲ್ದ ಆಕಿಗೆ ಏನೋ ಮಂಗಳ ದೋಷ ಐತೆ ಅನ್ನಕತ್ತನವ. ನನಗರ ಕೈಕಾಲು ನಡಗಾಕತ್ತಾವು. ಅಲ್ಲ ಹುಡುಗ ಹೋಗಿ ಹೋಗಿ ಮೊದ್ಲ ಬೇರೆ ಮದುವೆ ಆಗ್ಯಾನ ಅನ್ನೋದು ಅಂತ ಐತೆ. ಈಗ ಅದ್ರಾಗ ಆಕಿಗೆ ಅದೊಂದು ದೋಷ ಐತೆ ಅನ್ನೋದು ಗೊತ್ತಾಗಿ ನನ್ನ ಕೈಕಾಲು ಇನ್ನೂ ನಡಗಾಕತ್ತಾರ. ಅಯ್ಯವ್ವ, ಅಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂತೀನಿ, ನಾನು ನಿನ್ಗೆ ಏನಿಲ್ಲ. ಈಕಿನ ಓಡಿಸಿ ಬೇರೆದಾಕಿನ ತರ್ಸುನ್ ಅಂತ ಹೇಳಿ. ಅದು ಓಡಿಸೋದು ಎತ್ತಾಗರ ಇರಲಿ, ಬಟ್ ಮಣಿ ಬಂದಾಕಿನ ಒಂದು ಮಾತು ಒಂದು ಏನಾರ ಒಂದಿಟ್ಟು ನೋಡ್ಕೋಬೇಕಲ್ಲ. ಹಂಗೆ ಓಡಿಸೋದು ಎಲ್ಲಾರನ್ನೂ ಓಡಿಸೋದಿತ್ತಂದ್ರೆ ನಾನು ಯಾವತ್ತೂ ಓಡಿಸ್ತಿದ್ದೆ ಆಕಿನ. ಬಂದಿನ ಬ್ಯಾಡ ಅಂತೇಳಿ ಮಗಗೆ ತೊಂದರೆ ಆಗ್ಬಾರ್ದಲ್ಲ, ಅಷ್ಟ ನಂದು. ಏನಾಗಲ್ಲ, ನಾ ಬರ್ತೀನಿ ಒಂದಿನ ಅಂತ ಹೇಳಿಲ್ಲ. ಆಯ್ತು ಆಯ್ತು, ಇಲ್ಲೇ ಈಗ ನಾನಿಲ್ಲೇ ಒಂದು ಇಲ್ಲೆಲ್ಲರೂ ಕುಂದಿರ್ತಾರ, ಅಲ್ಲಿ ಹೋಗ್ತೀನಿ ಈಗ. ಪಾರ್ಕ್ ಅಂತ ನೋಡ, ಅಲ್ಲಿ ಬಂದೀನಿ. ಆಯ್ತಾಯ್ತು. ಏನ ಅಯ್ಯ, ನಿಮಗೆ ಗೊತ್ತನ್ರಿ, ನಮ್ಮ ಅಕ್ಕ ನೋಡಾಕ ನಾನು ಹಂಗ ಅದಾಳ, ಬಟ್ ನನಕಿನ ಒಂದು ವರ್ಷ ದೊಡ್ಡ ಆಕೈತಿ. ಏನು ಯಾರ ನೋಡಿದ್ರ ಅಂದ್ರೆ ನಮ್ಮ ಅಕ್ಕನ ನನ್ನ ಅವಳಿ ಜವಳಿ ಅಂತಾರ, ಬಟ್ ಹಂಗಿಲ್ಲ. ಆಕೆ ಸ್ವಲ್ಪ ಇದು ಅದಾಳ, ಹಳ್ಳಿಯಾಗ ಅಂತೆ, ಹಂಗ ಅದಾಳ ಆಕಿ. ಹಂಗೇನಿಲ್ಲ, ನನ್ನಂಗ ಅದಾಳ ಆಕಿ. ನೋಡಕ್ಕೆ ಏನೇನು ಬರಕಿಲ್ಲ, ದಿಟ್ಟು ದಿಟ್ಟು. ನಮ್ಮ ಅಣ್ಣನು ನನ್ನಂಗ ಅದಾನ, ಬಟ್ ನನ್ನಂಗ ಡುಮ್ ಅದಾನ ಅಷ್ಟ. ಬರ್ತಾನ ನೋಡ್ರಿ ನಾಳೆಗೆ ಜಗಳ ತೆಗಿಯಕ್ಕೆ.